ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಮುಖಂಡ ಡಾಕ್ಟರ್ ಜಿ.ವಿ. ಮಂಜುನಾಥ್, ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗರ ಸಮುದಾಯದಲ್ಲಿ ಜನಿಸಿದರೂ ಎಲ್ಲ ಸಮುದಾಯಗಳ ಅಭಿವೃದ್ಧಿಗಾಗಿ ದೂರದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಕೆರೆಗಳ ನಿರ್ಮಾಣ, ಪೇಟೆಗಳು, ಮಾರುಕಟ್ಟೆಗಳ ನಿರ್ಮಾಣ ಶ್ಲಾಘನೀಯವಾದುದು. ಅಂತಹ ಮಹನೀಯರ ಜಯಂತಿಯಲ್ಲಿ ನಿನ್ನೆ ನಡೆದಿರುವ ಘಟನೆ ಖಂಡನೀಯ. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ. ಅದು ಅವರ ಪರಿಕಲ್ಪನೆಗಳಿಗೆ ಬಿಟ್ಟ ವಿಚಾರ. ರಾಜಕೀಯ ವೇದಿಕೆಗಳಲ್ಲಿ ಮಾತನಾಡಲಿ, ಆದರೆ ಇಂತಹ ಮಹನೀಯರ ಜಯಂತಿಗಳಲ್ಲಿ ಇಂತಹ ದುರ್ಘಟನೆ ನಡೆದಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಂಪೇಗೌಡರ ಜಯಂತಿಯನ್ನು ಹಬ್ಬದ ವಾತಾವರಣದಿಂದ ಆಚರಿಸಬೇಕಿತ್ತು. ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯಗಳ ಜನರು ಸೇರಿರುತ್ತಾರೆ. ಇಂತಹ ಘಟನೆಗಳು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಡೆಯಬಾರದು. ಕಳೆದ 20 ವರ್ಷಗಳ ಕಾಲಾವಧಿಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಜಾತಿ ಭಾವ ಇರಲಿಲ್ಲ. ಎಲ್ಲರೂ ಒಂದೇ ಎಂಬ ಭಾವ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಾಮರಸ್ಯ ಬಲಿ ಕೊಡುತ್ತಿರುವುದು ಸರಿಯಲ್ಲ ಎಂದರು. ಜಾತಿಗಳನ್ನು ಪ್ರಚೋದನೆ ಮಾಡುವುದು ತಪ್ಪು. ಯಾವುದೇ ಪಕ್ಷದ ನಾಯಕರಾಗಲಿ ಇಂತಹ ಪ್ರಚೋದನೆಗಳಿಗೆ ನೀಡಬಾರದು. ಎಲ್ಲರೂ ಒಂದೇ ಎಂಬ ತತ್ವದಡಿ ಸಾಗಬೇಕು. ನಿನ್ನೆಯ ಘಟನೆ ನಡೆಯಬಾರದಿತ್ತು, ಆದರೆ ನಡೆದಿರುವುದು ದುರಾದೃಷ್ಟಕರ. ಇನ್ನಾದರೂ ನಾಯಕರು ಇಂತಹ ಘಟನೆಗಳಿಗೆ ಆಸ್ಪದ ನೀಡದೆ ಮಹನೀಯರಿಗೆ ಗೌರವ ನೀಡುವುದನ್ನು ಕಲಿಯಿರಿ ಎಂದರು. ಹೇಳೋದಿಷ್ಟೇ, ಇಷ್ಟು 20 ವರ್ಷಗಳ ಕಾಲದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಾಗ್ಬೋದು, ಕೋಲಾರಲ್ಲಾಗ್ಬೋದು, ಯಾವುದೇ ವಿಧವಂಥ ಜಾತಿ ಭೇದಗಳು ನಮ್ಮಲ್ಲಿ ಇರಲಿಲ್ಲ. ಅಂದರೆ ಎಲ್ಲ ಜಾತಿಯವರು ಎಲ್ಲರೂ ಒಂದೇ ಅಂತಕ್ಕಂಥ ಸರಿ ಸಮಾನತೆಯಿಂದ ಬೆಳೆದು ಬರ್ತಾ ಇದ್ವಿ. ಆದರೆ ಈ ದಿವಸ ರಾಜಕಾರಣಿಗಳು ಅವರ ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ, ಅವರ ಸ್ವಾರ್ಥಕ್ಕಾಗಿ, ಅವರ ಸ್ವಾಭಿಮಾನಕ್ಕಾಗಿ ಇವತ್ತು ಜನಾಂಗಗಳನ್ನು ಬಲಿ ಕೊಡ್ತಾ ಇರತಕ್ಕಂಥದ್ದು ನಿಜವಾಗಲೂ ಇದು ಸರಿಯಲ್ಲ ಅಂತಕ್ಕಂಥ ಅಸಂವಿಧಾನಿಕವಾದದ್ದು ಮತ್ತು ಇದು ಸರಿಯಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲು ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಆದರೆ ನೀವು ಜಾತಿಗಳನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು ಒಂದು ಶುದ್ಧ ತಪ್ಪು. ಇವತ್ತು ನೀವು ಮಾನವೀಯತೆ ಬಗ್ಗೆ ನಾವೆಲ್ಲ ಮನುಷ್ಯರೇ, ನಾವೆಲ್ಲ ಒಂದೇ, ನಾಜಂತೂ ನಾವು ದುರ್ಲಭಂ ಮನುಷ್ಯ ಜನ್ಮಂ ಅಂತೀವಿ. ಅಂದರೆ ಮನುಷ್ಯ ಜನ್ಮ ಅತಿ ಮೃಗಗಳಿಗಿಂತ ಅತಿ ಹೆಚ್ಚು ಒಂದು ಫಲಿತದಿಂದ ಬರ್ತಕ್ಕಂಥ ಜನ್ಮ ಅಂತ ತಾತನವ್ರು ಹೇಳ್ತಾರೆ. 86 ಲಕ್ಷ ಜೀವಕೋಟಿಗಳಲ್ಲಿ ಮನುಷ್ಯ ಜನ್ಮ ಪವಿತ್ರವಾದದ್ದು ಅಂದರೆ, ಆದರೆ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ? ಆ ಜನ್ಮಕ್ಕೆ, ಆ ಮನುಷ್ಯ ಜನ್ಮದಲ್ಲಿ ನಮ್ಮ ಸ್ವಾರ್ಥತೆಯಿಂದ ಇವತ್ತು ನಾವು ವರ್ತಿಸ್ತಾ ಇದ್ದೀವಿ. ಇದು ಶುದ್ಧ ತಪ್ಪು ಅಂತ. ಯಾವುದೇ ಒಂದು ಜನಾಂಗದಲ್ಲಾಗಲಿ, ಯಾವುದೇ ಒಂದು ಧರ್ಮದಲ್ಲಾಗಲಿ ಯಾವುದೇ ಒಂದು ಸ್ವಾರ್ಥ ಅಲ್ಲ. ಎಲ್ಲ ಧರ್ಮಗಳು, ಎಲ್ಲ ಜನಾಂಗಗಳು ಒಂದಾಗಿರ್ತಕ್ಕಂಥದ್ದು ಇವತ್ತು ಭಾರತ ದೇಶದಲ್ಲಿ ನಡೀತಕ್ಕಂಥದ್ದು. ಅಂಥ ಒಂದು ಇದರಲ್ಲಿ ನೀವು ಒಂದೊಂದು ಹಳ್ಳಿಯಲ್ಲೂ ಜಾತಿಗಳ ವಿಂಗಡಣೆ ಮಾಡಿಕೊಂಡು ನಿಮ್ಮ ರಾಜಕಾರಣಕ್ಕಾಗಿ ಜಾತಿಗಳನ್ನು ಹೊಡಿತಾ ಹೋದರೆ ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಮುಂದಿನ ಎಲ್ಲರೂ ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂಥವ್ರು ಇರೋದಿಲ್ಲ. ಅನೇಕರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದಿರ ಅವರ ದಿನಚರಿಯನ್ನು ಮಾಡಿಕೊಂಡು ಅನೇಕರು ಅವರವರ ಜಾತಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇಂಥ ಘಟನೆಗಳು ನಡೆದು ಜಾತಿ ಪ್ರಚೋದನೆ ಆದಾಗ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಇಂತಹ ಒಂದು ಘಟನೆಗಳು ಮತ್ತೆ ಯಾರೇ ಆಗಿರಲಿ, ಯಾವುದೇ ಪಕ್ಷದ ಲೀಡ್ರ್ಗಳಾಗಲಿ, ಅವ್ರು ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಮತ್ತು ಇನ್ನೊಂದು ಪಾರ್ಟಿ ಆಗ್ಬೋದು, ಯಾರೇ ಆಗಲಿ ದಯವಿಟ್ಟು ಇಂಥ ಪ್ರಚೋದನೆಗಳಿಗೆ ಅವಕಾಶವನ್ನು ಕೊಡಬೇಡಿ. ಎಲ್ಲರೂ ಒಂದೇ ಈಗ ಹೇಳ್ತೀವಿ, ಎಲ್ಲರಿಗೂ ಸಮಬಾಳಿರಬೇಕು, ಎಲ್ಲರಿಗೂ ಬೇಕು ಅಂದಾಗ ಎಲ್ಲ ಜಾತಿಗಳನ್ನು ಒಂದೇ ರೀತಿ ನೋಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಎಲ್ಲರೂ ಬೆಳೆಸ್ಕೊಳ್ಳಿ. ಇಂಥ ಒಂದು ಘಟನೆಗಳಿಗೆ ನಾನು ಕಳಕಳಿಯಿಂದ ಎಲ್ಲ ಮುಖಂಡರಲ್ಲೂ ಕೇಳ್ಕೊಳ್ಳೋದೇನು ಅಂದರೆ, ಇಂಥ ಒಂದು ನಿಟ್ಟಿನಲ್ಲಿ ನೀವುಗಳು ಪ್ರಚೋದನೆಯನ್ನು ಎಲ್ಲೂ ಮಾಡಬೇಡಿ. ಇರ್ತಕ್ಕಂಥ ಎಲ್ಲ ಜಾತಿಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಹೇಳಿ ನೆನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಏನು ಆವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ನಡೀಬಾರ್ದಾಗಿತ್ತು. ಇದು ನಾವು ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥ ಮಾತನ್ನು ಹೇಳಿ ಈ 2 ಮಾತುಗಳು. ಗಾಣಿಗ ಸಮುದಾಯದ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇಂತಹ ಘಟನೆ ನಡೆದಿರುವುದು ದುರಾದೃಷ್ಟಕರ. ರಾಜಕಾರಣ ಬೇರೆ, ಆದರ್ಶ ಪುರುಷರ ಜಯಂತಿ ಕಾರ್ಯಕ್ರಮಗಳೇ ಬೇರೆ.
ಕಾರ್ಯಕ್ರಮದಲ್ಲಿ ಇಂತಹ ಘಟನೆ ನಡೆದಿರುವುದು ದುರಾದೃಷ್ಟಕರ. ಕಾರ್ಯಕ್ರಮದಿಂದ ಹೊರಬಂದಾಗಲೂ ನಡೆದಿರುವ ಘಟನೆಗಳು ಸರಿಯಿಲ್ಲ. ಜಾತಿಗಳು ಎತ್ತಿಕಟ್ಟುವ ಕೆಲಸಗಳು ಆಗಬಾರದು. ಈ ಹಿಂದೆ ಅನೇಕ ಮಹನೀಯರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ತನ್ನದೇ ಆದ ಸಂಸ್ಕೃತಿ ಇದೆ. ಇಂತಹ ಘಟನೆಗಳಿಂದ ಜಾತಿಗಳ ನಡುವೆ ವೈರುತ್ವ ಬೆಳೆಯುವ ಘಟನೆ ನಡೆದಿರುವುದು ನೋವಿನ ಸಂಗತಿ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲೂ ಜನ ಸಂತೋಷವಾಗಿ ಜೀವನ ಮಾಡಲು ಸಾಧ್ಯವಾಗಲ್ಲ. ನಾಯಕರು ಇಲ್ಲಿಗೆ ಈ ವಿಚಾರ ಬಿಡಬೇಕು. ವಿಷ ಬೀಜ ಬಿತ್ತುವ ಕೆಲಸವನ್ನು ಇಲ್ಲಿಗೆ ಬಿಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಸಮುದಾಯಗಳು ನೆಮ್ಮದಿಯಾಗಿ ಜೀವನ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು ಎಂದರು. ತುಂಬ ಸಂತೋಷದ ವಿಷಯ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂತಹ ಒಬ್ಬ ಮಹಾನ್ ನಾಯಕರು. ಅಂಥ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ, ಯಶಸ್ವಿಯಾಗಿ, ಸಂತೋಷವಾಗಿ ನಡೀಬೇಕಾಗಿರುವಂಥ ದೊಡ್ಡ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಈ ಥರ ಘಟನೆಗಳು ಆಗಿದ್ದು ತುಂಬ ದುರದೃಷ್ಟಕರ. ಅದು ಜಿಲ್ಲಾಧಿಕಾರಿಗಳ ಮುಂದೆ ಆಡಳಿತ ಯಂತ್ರ ಪೂರ್ತಿ ಇತ್ತು, ಪೂರ್ತಿಯಲ್ಲಿ ಸೋತಂತಾಯಿತು. ಸುಮಾರು 1-2 ಗಂಟೆ ಹೊತ್ತು ಆ ಕಾರ್ಯಕ್ರಮ ನಡೆಯೋಕ್ಕೆ ಬಿಟ್ಟಿಲ್ಲ. ಇದು ಒಂದು ದೊಡ್ಡ ದುರದೃಷ್ಟ. ರಾಜಕಾರಣದಲ್ಲಿ ರಾಜಕಾರಣಿಗಳು ಪಕ್ಷವನ್ನು ಟೀಕೆ ಮಾಡ್ತಾರೆ, ನಾಯಕರುಗಳನ್ನು ಟೀಕೆ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಇರ್ತದೆ, ಎಲ್ಲ ಕಡೆ ಇರ್ತದೆ. ಅದು ಆ ಕಾರ್ಯಕ್ರಮದಿಂದ ಆಚೆ. ಸೊ ಆ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅದೊಂಥರ ಉತ್ಸವ ರೀತಿಯಲ್ಲಿ ಆಗಬೇಕಾಗಿತ್ತು. ದುರದೃಷ್ಟ ಅದೆಲ್ಲ ಈ ಥರ ಆಯಿತು. ಮತ್ತು ಆಚೆಗೆ ಬಂದಾಗಲೂ ಸಹ ಒಬ್ಬ ತಾಲೂಕಿನ ಪ್ರತಿನಿಧಿ ಶಾಸಕರು ಅವ್ರ ಮೇಲೆ ಚಪ್ಪಲಿ ಎಸೆದಿದ್ದು, ಶೂ ಎಸೆದಿದ್ದು ತುಂಬ ತಪ್ಪು, ಮಾಡಬಾರ್ದು. ಆಮೇಲೆ ಜಾತಿಗಳನ್ನ ಎತ್ಕೊಟ್ಟ ಕೆಲಸನೂ ಆಗಬಾರ್ದು. ಹಿಂದೆ ಸುಮಾರು ಮಹಾನ್ ನಾಯಕರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಳ್ಳೆಯ ಹೆಸರಿದೆ. ಚಿಕ್ಕಬಳ್ಳಾಪುರಕ್ಕೆ ಆದಂಥ ಒಂದು ಸಂಸ್ಕೃತಿ ಇದೆ, ಸಹಬಾಳ್ವೆ ಇದೆ, ಸಮನ್ವಯ ಇದೆ. ಎಲ್ಲ ಜಾತಿಗಳು ಒಟ್ಟಾಗಿ ಹೋಗುವಂಥ ಎಲ್ಲ ಯಶಸ್ಸುಗಳು ಇದೆ. ಆದರೆ ನಿನ್ನೆ ನಡೆದಿದ್ದಂತೂ ತುಂಬ ಒಂದು ಕೆಟ್ಟ ಸಂದೇಶ, ಜಾತಿಗಳ ಮಧ್ಯೆ ವೈರುಧ್ಯ ಬೆಳೆಯುವಂತಹ ಒಂದು ಸಂಘಟನೆ ಸನ್ನಿವೇಶಗಳೆಲ್ಲ ಅಲ್ಲಿ ಆಯಿತು. ಇದೇ ಥರ ಮುಂದುವರೆದ್ರೆ ಪಟ್ಟಣಗಳೆಲ್ಲ, ಹಳ್ಳಿಗಳಲ್ಲೂ ಸಹ ಜನ ಸಂತೋಷವಾಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಇದು ಇಲ್ಲಿಗೆ ದಯವಿಟ್ಟು ಇತಿಶ್ರೀ ಹಾಡಬೇಕು. ನಾನು ಯಾವ ನಾಯಕರು ಸರಿ, ಯಾರ ನಾಯಕರು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರ ಆತ್ಮಸಾಕ್ಷಿಗೆ ಬಿಟ್ಟಂತಹ ವಿಷಯ ಇದು. ಅವರು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ರಾಜಕಾರಣ ನೀವೇನಾದರೂ ಮಾಡ್ಕೊಳ್ಳಿ, ಜಾತಿಗಳ ಮಧ್ಯೆ ವಿಷ ಬೀಜಗಳನ್ನು ಬಿತ್ತುವ ಕೆಲಸಗಳನ್ನು ಇಲ್ಲಿಗೆ ಬಿಡಬೇಕು. ಚಿಕ್ಕಬಳ್ಳಾಪುರ ತಾಲೂಕು ನೆಮ್ಮದಿಯಾಗಿ ಸಂತೋಷದಿಂದ ಎಲ್ಲ ಜಾತಿಗಳು ಒಟ್ಟಾಗಿ ಬದುಕುವಂಥ ವಾತಾವರಣ ಸೃಷ್ಟಿಯಾಗಬೇಕು. ನಗರಸಭೆ ಮಾಜಿ ಸದಸ್ಯ ರಫೀಕ್ ಮಾತನಾಡಿ, ಜಿಲ್ಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನಂತರ ಮಹನೀಯರು ಜನಿಸಿದ್ದಾರೆ. ಇಂತಹ ಜಿಲ್ಲೆಗೆ ಕುಮಾರಸ್ವಾಮಿಯವರ ಕೊಡುಗೆ ಅಪಾರವಾಗಿದೆ. ಜಿಲ್ಲೆ ಮಾಡಿದ್ದು ಅವರು. ಜಕ್ಕಲಮಡುಗು ಜಲಾಶಯದ ನೀರು ನೀಡಿದವರು ಅದೇ ಕುಮಾರಸ್ವಾಮಿ. ಅವರ ಬಗ್ಗೆ ಮಾತನಾಡಿರುವುದು ಹೊರಗಿನ ವಿಚಾರ. ಆದರ್ಶ ಪುರುಷ ಕೆಂಪೇಗೌಡರ ಜಯಂತಿಯಲ್ಲಿ ಇಂತಹ ಘಟನೆ ನಡೆದಿರುವುದು ಸರಿಯಲ್ಲ ಎಂದರು. ಕೆಂಪೇಗೌಡರ ಜಯಂತಿ, ಈ ಒಂದು ಜಯಂತಿ ವರ್ಷನೂ ಸರ್ಕಾರದ ವತಿಯಿಂದ ಮತ್ತು ಇಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಸಂಘದ ಎರಡು ಜೊತೆಯಲ್ಲಿ ಸೇರಿಕೊಂಡು ಭಾಳ ವಜ್ರವಿನ ಮದ್ರಿಂದ ನಡೆಸ್ಕೊಂಡು ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಒಂದು ಏನು ಘಟನೆ ನಡೆದಿದೆ, ಇಟ್ಸ್ ಎ ಗೌರ್ಮೆಂಟ್ ಫಂಕ್ಷನಲ್ಲಿ ಈ ರೀತಿ ಪ್ರಚೋದನೆ ಮಾಡಿ, ಇಟ್ಸ್ ಎ ಕ್ವಶನ್ ಆಫ್ ಚಿಕ್ಕಬಳ್ಳಾಪುರ ಇಂಟಿಗ್ರಿಟಿ ಒಂದು ಹಾಳಾಯಿತು, ಸ್ಯಾಂಕ್ಟಿಟಿ ಅಂತ ನನಗೆ ನೋವಾಗ್ತಾಯಿದೆ. ಯಾಕೆಂದರೆ ಸುಮಾರು ಕಮ್ಯುನಿಟೀಸ್ದು ಜಯಂತಿಗಳಾಗ್ತವೆ. ಎಲ್ಲೂ ಕೂಡ ಯಾವತ್ತೂ ಇನ್ಸಿಡೆಂಟ್ಸ್ ಇಂಥವು ಆಗಿಲ್ಲ.
ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈಗಾಗಿರೋದು. ಬಹಳ ದುಃಖದ ವಿಷಯ ಅಂದರೆ ಪೊಲಿಟಿಕಲ್ ವ್ಯವಸ್ಥೆ ಬೇರೆ, ಪೊಲಿಟಿಕಲ್ ಫಂಕ್ಷನ್ಸೇ ಬೇರೆ. ದಿಸ್ ಈಸ್ ಅನ್ ರಿಲಿಜಿಯಸ್ ಗವರ್ನಮೆಂಟ್ ಫಂಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ. ಆದ್ರೂ ನಮ್ಮೂರಲ್ಲಿ ಎಲ್ಲ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಮುಸ್ಲಿಮ್ಸ್, ಎಲ್ಲ ಬಲಿಗ ಕಮ್ಯುನಿಟಿ, ಎಲ್ಲ ಕಮ್ಯುನಿಟಿ ಬ್ರಾಹ್ಮಣರು ಎಲ್ಲರೂ ಸೇರಿ ಒಂದು ಫಂಕ್ಷನ್ಸಲ್ಲಿ ಸೇರ್ಕೊತೀವಿ, ಯಾವುದೇ ಕಮ್ಯುನಿಟಿದಾಗಲಿ. ಇದು ಮೊದಲಿಂದ ಬಂದಿರೋವಂಥ ಚಿಕ್ಕಬಳ್ಳಾಪುರದ ಒಂದು ಇತಿಹಾಸ. ಈಗ ಆಲ್ ಆಫ್ ಎ ಸಡನ್ ನಿನ್ನೆ ಏನಾಗಿದೆ, ಇದಕ್ಕೆ ಪ್ರಚೋದನೆ ಮಾಡಿ ಕೆಲವರು ಮಾಡಿರೋದು ಸರಿಯಿಲ್ಲ. ಔಟರ್ಸ್ದು ಶ್ರೀಮಾನ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿರೋದು, ಅದು ದಟ್ ಈಸ್ ಔಟ್ಸೈಡ್ ದಿ ರಿಂಗ್. ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ, ಆ್ಯಕ್ಚುಲಿ ಊರಿಗೂ ನಮ್ಗೆ ಸಂಬಂಧವೇ ಇಲ್ಲ. ಆದ್ರೂ ಕುಮಾರಸ್ವಾಮಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಚಿಕ್ಕಬಳ್ಳಾಪುರಕ್ಕಿದೆ. ಇವತ್ತು ನೀರು ಬರ್ತಾ ಇರೋದು ಅವ್ರ ಕಾಂಟ್ರಿಬ್ಯೂಷನ್. ಈ ಊರು ಜಿಲ್ಲೆ ಮಾಡಿಕೊಟ್ಟಿದ್ದು ಅವ್ರದ್ದೇ, ಕುಮಾರಸ್ವಾಮಿ ಅವ್ರ ಕಾಂಟ್ರಿಬ್ಯೂಷನ್. ದೋ ಐ ಎಮ್ ಎ ಕಾಂಗ್ರೆಸ್ ಮ್ಯಾನ್. ನಾವೇ ಹೋರಾಟ ಮಾಡಿ ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡ್ಬಂದಿದ್ರು. ಮುಂದ್ರಾಳಿ ನಾವೆಗಳೇ ತಗೊಂಡು ನಾವೆಲ್ಲ ಗೆದ್ದುಕೊಂಡ್ವಿ ನಮ್ಮೂರಿಗೋಸ್ಕರ. ಇಲ್ಲಿದ್ರೆ ನೀರಿಗೆ ಭಾಳ ಆಕಾರ ಇತ್ತು ನಮ್ಮೂರಲ್ಲಿ. ಈಗ ಪ್ರಶ್ನೆ ಇದೆಲ್ಲ ಒಂದು ಕಡೆ. ಈಗ ನಿನ್ನೆ ಏನು ಫಂಕ್ಷನ್ ನಡೆದಿದೆ, ಆಡಳಿತ ಕೂಡ ಪ್ರಿಕಾಷನ್ಸ್ ತೊಗೋಬೇಕಾಗಿತ್ತು. ಪೊಲೀಸ್ಗೆ ಮೆಷರ್ಸ್ ತೊಗೊಂಡು ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತಾಯಿತ್ತು, ಏನು ಮಾಡ್ಬೋದು, ಏನಾಗುತ್ತೆ ಅಂತಕ್ಕಂಥದ್ದು. ಸಿಟ್ಟಿಂಗ್ MLA ಮೇಲೆ ಗಲಾಟೆ ಮಾಡಿದ್ರೆ ಇದು ಭಾಳ ಒಂಥರ ಗೌರವವಾದ ಥರ ಅಂತ ಊರಿಗೆ MLA ಸೀಟ್ಗೆ ಒಂದು ಗೌರವ ತಂದಿದೆ. ಒಟ್ಟಿನಲ್ಲಿ ನಿನ್ನೆ ನಡೆದಿರುವ ಘಟನೆಯನ್ನು ಎಲ್ಲ ಸಮುದಾಯಗಳು ಮುಕ್ತ ಕಂಠದಿಂದ ಖಂಡಿಸಿದ್ದು, ಇಂತಹ ಘಟನೆಗಳಿಗೆ ಕಾರಣ ಏನೇ ಇರಲಿ ಇದರಿಂದ ಚಿಕ್ಕಬಳ್ಳಾಪುರದ ಘನತೆಗೆ ಧಕ್ಕೆಯಾಗಲಿದೆ. ಹಾಗಾಗಿ ಇನ್ನು ಮುಂದಾದರೂ ಇಂತಹ ಘಟನೆಗಳು ಪುನರಾವರ್ತನೆಯಾಗದೆ ಈ ವಿಚಾರವನ್ನು ಇಲ್ಲಿಗೆ ಕೈಬಿಡಬೇಕು ಎಂದು ಒತ್ತಾಯಿಸಿದ್ದಾರೆ.